ಬೇಕಿಂಗ್ ವೀಡಿಯೋಸ್ ಪೋಸ್ಟ್ ಮಾಡಿದಾಗ ಅದನ್ನು ನೋಡಿದವರು ಹೇಳ್ತಿರ್ತಾರೆ ಕೇಕ್ ತುಂಬ ಚೆನ್ನಾಗಿ ಬಂದಿತ್ತು, ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿತ್ತು, ಟೇಸ್ಟಿಯಾಗಿರುತ್ತೆ ಅಂತ ಅನಿಸ್ತಿತ್ತು ಅಂತ ಹೇಳ್ತಿರ್ತಾರೆ. ಮತ್ತು ಮನೆಯಲ್ಲಿ ಇರೋರು ಟೇಸ್ಟ್ ಮಾಡಿದ್ಮೇಲೆ ಹೇಳ್ತಾರೆ ತುಂಬ ರುಚಿಯಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಕರೆಕ್ಟಾಗಿದೆ, ಚೆನ್ನಾಗಿದೆ ಅಂತೆಲ್ಲ ಹೇಳೋರು. ಈ ಬೇಕಿಂಗ್ ಎಲ್ಲ ಕಲಿಯೋಕ್ಕೆ ಮುಂಚೆ ತುಂಬ ಕೇಕ್ಗಳನ್ನ ಎಷ್ಟೋ ತಿಂಗಳುಗಳ ಕಾಲ ಬೇಕ್ ಮಾಡೋದು ಬಿಸಾಕೋದು ಅನ್ನೋ ಥರ ಆಗ್ತಿತ್ತು. ಆದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಇಂಟ್ರೆಸ್ಟ್ ಇದ್ದಿದ್ದರಿಂದ ಮಾಡ್ತಾನೇ ಇದ್ದೆ ಬಿಡ್ದಂಗೆ. ಒ ಟಿ ಜಿಯಿಂದ ಏನಾರು ಪ್ರಾಬ್ಲಮ್ ಆಗ್ತಿರ್ಬೋದು ಅಂತ ಅಂದ್ಕೊಂಡು ಒ ಟಿ ಜಿನೂ ಕೂಡ ಅಪ್ಗ್ರೇಡ್ ಆದಮೇಲೆ ಎಲ್ಲ ಚೆನ್ನಾಗಿತ್ತು. ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, ಬನಾನಾ ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಇಲ್ಲಿ ಡೇಟ್ಸ್ ಪೇಸ್ಟ್ನ ನಾನು ಯೂಸ್ ಮಾಡಿಕೊಂಡೆ. ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ, ವೆಟ್ ಇಂಗ್ರೀಡಿಯೆಂಟ್ ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಯಿತಾ ಏನಂತಲೇ ಗೊತ್ತಿಲ್ಲ. ಕೇಕ್ ಅಂತೂ ಒಳ್ಳೆ ಪುಡ್ಡಿಂಗ್ ಥರ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ, ಬನಾನಾ ಫ್ಲೇವರ್ ಮತ್ತು ಕೋಕೋ ಪೌಡರ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ. ವೀಕೆಂಡಲ್ಲಿ ರಜಾ ಇತ್ತು, ಸುಮ್ಮನೆ ರೆಸ್ಟ್ ತಗೋಬೋದಾಗಿತ್ತು, ಏನೋ ಕೇಕ್ ಮಾಡೋಣ ಅಂತ ಹೋಗಿ ಸುಮ್ಮನೆ ಇಲ್ಲದೆ ಇರೋ ಕೆಲಸ ಮಾಡ್ಕೊಂಡಿದ್ದಾಯಿತು ಅಂತ ಅಂದ್ಕೊಂಡೆ. ನಿಮಗೇನಾದರೂ ಇದಕ್ಕೆ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.